ರಾಮಯ್ಯ ರಾಮಯ್ಯ ಶಿಕ್ಷಣ ಸಮೂಹ ಸಂಸ್ಥೆ ತಮ್ಮದೇ ಆದ ಹೆಸರು ಹೊಂದಿದೆ. ಶಿಕ್ಷಣ ನೀಡೋ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಬೆಳೆಸೋ ಕೆಲಸ ಕೂಡ ಮಾಡ್ತಿದೆ. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿರೋ ಉದ್ಯಮಿಗಳನ್ನ ಗುರುತಿಸಿ ಅವರ ಸಾಧನೆಗೆ ಸ್ಟಾರ್ಟ್ಅಪ್ ಅವಾರ್ಡ್ ನೀಡೋ ಕೆಲಸ ಮಾಡ್ತಿದೆ. ಈಗ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಅದೇನು ಅಂತ ನೋಡೋಣ ಬನ್ನಿ. ಎಂಎಸ್ ರಾಮಯ್ಯ ಇದೇ ಹೆಸರು, ಇದೊಂದೇ ಹೆಸರು, ಇದೊಂದೇ ಒಂದು ಹೆಸರು. ಎಂಎಸ್ ರಾಮಯ್ಯ ಅನ್ನೋ ಒಂದೇ ಒಂದು ಹೆಸರು ಕೇಳಿದ್ರೆ ಎಂಥವರಿಗೂ ರೋಮಾಂಚನವಾಗುತ್ತೆ. ಅಂತ ಕೀರ್ತಿ, ಅಂತ ಹೆಸರು ಮಾಡಬೇಕು ಅಂತ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ. ಯಾಕಂದ್ರೆ ಎಂಎಸ್ ರಾಮಯ್ಯ ಅನ್ನೋ ಹೆಸರೇ ಒಂದು ಬ್ರ್ಯಾಂಡ್. ಅದಕ್ಕಿರೋ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲಕ್ಕೂ ಗ್ರ್ಯಾಂಡ್. ಯಾಕಂದ್ರೆ ಅದು ಎಂಎಸ್ ರಾಮಯ್ಯ ಗತ್ತು. ಇಂಥ ಎಂಎಸ್ ರಾಮಯ್ಯ ವಿವಿಯಲ್ಲಿ ದಕ್ಷಿಣ ಭಾರತ ಎಲ್ಲ ಉಪಕುಲಪತಿಗಳು ಒಂದೇ ವೇದಿಕೆಯಲ್ಲಿ ಸೇರೋ ಉದ್ದೇಶ ಇಟ್ಕೊಂಡು ದಕ್ಷಿಣ ವಲಯದ ಕುಲಪತಿಗಳ ಸಮ್ಮೇಳನ ಆಯೋಜಿಸಿದ್ರು. ಇಂಥ ಸಮ್ಮೇಳನ ವಿಶಿಷ್ಟಗಳ ಸರಮಾಲೆಯಾಗಿತ್ತು ಅನ್ನೋದು ಅತಿಶಯೋಕ್ತಿಯಲ್ಲ. ಎಐ ಪ್ರಮುಖ, ಎಲ್ಲಕ್ಕೂ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬುದೇ ಇದರ ಧ್ಯೇಯ. ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಮೊದಲ ಬಾರಿಗೆ ಉಪಕುಲಪತಿಗಳ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. ಪ್ರತಿ ಬಾರಿ ಆಯೋಜನೆ ಮಾಡುವ ಸಮ್ಮೇಳನದಲ್ಲಿ ಎಐ ಪ್ರಮುಖ ವಿಷಯವಾಗಿರುತ್ತೆ. ಈ ಬಾರಿ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಬೆಳೆಸಬೇಕು ಅನ್ನೋ ವಿಷಯವನ್ನ ಇಟ್ಕೊಂಡಿದ್ರು. ಈ ಸಮ್ಮೇಳನ ಜನವರಿ 20 ಮತ್ತು 21ರಂದು ನಡೆಯಿತು. ಈ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ವಿಶೇಷ ಅತಿಥಿಯಾಗಿ ಆಗಮಿಸಿ ಸಮ್ಮೇಳನಕ್ಕೆ ಚಾಲನೆ ನೀಡಿದ್ರು. ದಕ್ಷಿಣ ವಲಯ ಉಪಕುಲಪತಿಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾವರ್ ಚಂದ್ ಗೆಹ್ಲೋಟ್, ಈ ಸಮ್ಮೇಳನ ಬೆಂಗಳೂರಿನಲ್ಲಿ ಆಯೋಜಿಸಿದ್ದು ತುಂಬಾ ಖುಷಿ ತಂದಿದೆ. ಇಂದಿನ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತೆ ಬಗ್ಗೆ ತರಬೇತಿ ನೀಡೋದು ತುಂಬಾ ಅವಶ್ಯಕ. ಯಾಕಂದ್ರೆ ವಿದ್ಯಾರ್ಥಿಗಳು ಉದ್ಯಮಿದಾರರಾಗಿ ಬೇರೆಯವರಿಗೆ ಉದ್ಯೋಗ ನೀಡೋ ಕೆಲಸ ಮಾಡಬೇಕಾಗಿದೆ. ಗ್ರಾಮೀಣ ಸ್ವಾಸ್ಥ್ಯ, ಡಿಜಿಟಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸ್ಟಾರ್ಟ್ಅಪ್ಗಳಿಗೆ ಕುಲಪತಿಗಳು ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ರು. अवसंरचना, अंत विषय दृष्टिकोण और मजबूत उद्योग संबंधों के माध्यम से यह विश्वविद्यालय विद्यार्थियों को बौद्धिक और व्यक्तिगत दोनों स्तरों पर आगे बढ़ने के अवसर प्रदान कर रहा है. वर्तमान परिस्थितियों और भविष्य की संभावनाओं को देखते हुए यह सही समय है कि हम उच्च शिक्षा के भविष्य को आकार देने में भारत की भूमिका पर विचार करें. इसी दृष्टि से इस सम्मेलन का विषय उच्च शिक्षण संस्थानों में उद्यमिता और स्टार्टअप को बढ़ावा देना अत्यंत उपयुक्त और महत्वपूर्ण है. विश्वविद्यालयों को ऐसे स्टार्टअप को प्रोत्साहित करना चाहिए जो ग्रामीण विकास, स्वास्थ्य, शिक्षा, पर्यावरण और डिजिटल समावेशन जैसी चुनौतियों का समाधान प्रस्तुत करें. मुझे विश्वास है कि 2 दिवसीय कॉन्फ्रेंस में सकारात्मक गुणों पर विचार होगा, सकारात्मक बिंदुओं पर विचार होगा और भविष्य का मार्गदर्शन करने के लिए कुछ न कुछ अच्छे उपाय खोजे जाएंगे. मुझे विश्वास है कि इस सम्मेलन से ऐसे ठोस सुझाव सामने आएंगे जो उच्च शिक्षण संस्थानों, सरकार और शीर्ष शैक्षणिक निकायों को नीतियां बनाने में भी सहायक सिद्ध होंगे. ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಗೌರವಾನ್ವಿತ ಕುಲಪತಿ ಡಾಕ್ಟರ್ ಎಂಆರ್ ಜೈರಾವ್ ಸಮ್ಮೇಳನವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದು ದಿನೇ ದಿನೇ ಹಲವು ಬದಲಾವಣೆ ತರೋ ಜಗತ್ತಾಗಿದೆ. ಆದ್ರೆ ಶಿಕ್ಷಣದಲ್ಲಿ ಮಾತ್ರ ಬದಲಾವಣೆ ಆಗ್ತಿಲ್ಲ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿ ಜಾಬ್ ಮಾರ್ಕೆಟ್ಗೆ ಬರ್ತಾರೆ. ಆದ್ರೆ ಇವರಲ್ಲಿ ಕೆಲವರು ಮಾತ್ರ ಕೆಲಸ ಪಡೆಯೋ ಸಾಮರ್ಥ್ಯ ಹೊಂದಿದ್ದಾರೆ. ಇದು ನಿಜಕ್ಕೂ ದುರದೃಷ್ಟ. ವಿದ್ಯಾರ್ಥಿಗಳು ಕೆಲಸ ಪಡೆಯೋ ಕೌಶಲ್ಯ ಹೊಂದಿಲ್ಲ ಅಂದ್ರೆ ಶಿಕ್ಷಣ ಸಂಸ್ಥೆಗಳು ವಿಫಲ ಆಗ್ತಿವೆ ಅಂತ ಅರ್ಥ. ಇದು ಶಿಕ್ಷಣ ಸಂಸ್ಥೆಗಳಿಗೂ ಕೆಟ್ಟ ಹೆಸರು ತರುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು.
coming out every year. Out of that, 1,30,000 students get employed. It's almost 10%. What happens to the 90%? Mind you, whatever that we may blame the governments or the regulatory authority, whatever that they have done, okay, that's also one part of the story. But let's not forget that these students are coming to us and they are with us for 4 years. We are the people who give them education, knowledge. If they are not eligible or getting employment, then where are they? It's a very, very serious thought process that I want academicians to think. I think that the time has come when you have to tell the governments what you need to do. Tomorrow, let our young generation blame us. The institutions have failed, and whatever has happened, that if we have to take that burden, I think is the right time that let us awaken ourselves and tell the people or tell the authorities what we should do. ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಉಪಕುಲಪತಿ ಕೆಕೆ ರೈನಾ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಂತಹ ಸಮ್ಮೇಳನ ಆಯೋಜಿಸುತ್ತಿರೋದು ತುಂಬಾ ಖುಷಿ ತಂದಿದೆ. 2047ಕ್ಕೆ ಭಾರತ ವಿಕಸಿತ ಭಾರತ ಆಗ್ತಿದೆ. ಅದನ್ನ ಸಾಧಿಸೋಕೆ ಎಲ್ಲ ತಯಾರಿ ಮಾಡಬೇಕಾಗತ್ತೆ. ಜೊತೆಗೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಕೌಶಲ್ಯ ಬೆಳೆಸೋದು ತುಂಬಾ ಅವಶ್ಯಕ. ವಿದ್ಯಾರ್ಥಿಗಳು ತಯಾರಿಸುವ ಪ್ರಾಡಕ್ಟ್ಗಳಿಗೆ ಪ್ರೋತ್ಸಾಹ ನೀಡೋ ಅವಶ್ಯಕತೆ ಇದೆ ಅಂತ ತಮ್ಮ ಅನಿಸಿಕೆ ಹಂಚಿಕೊಂಡರು. Another message which I had sent to them, what is going to be the theme? Actually, when I got the reply, the theme is apt, timely, and in which each one of us as the academic leaders are looking at how India, with a target to become the Viksit Bharat in 2046, is going to take it. I thought this was the most apt discussion and deliberation. If such topics cannot be dwelled, today, I personally feel honored and happy that we had 120 vice chancellors in the physical mode, and till morning 110 have already registered. In my opinion, as far as I know, AIU being participating in it, I think this is the highest number of the vice chancellors in any zonal conference today. Let us compliment each vice chancellor here that we made it possible. Second, when I was looking at, we look at private universities and the public universities through a different prism. So today we have 50% vice chancellors who are coming from the public university systems and 50% nearly from the private. I think we have not distinguished between A and B, we are all together. Because education is for everyone. Education is the modus operandi to look at how we are going to deliberate and take such initiatives in our own universities, which is going to empower students irrespective of any gender, but giving them an opportunity to deliberate, come forth with ideas, and at the same time, can we create a new educational ecosystem in which entrepreneurship as well as startup becomes an integrated part. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಧ್ಯಕ್ಷ ಡಾಕ್ಟರ್ ವಿನಯ್ ಕುಮಾರ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಈ ಸಲ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಸಮ್ಮೇಳನ ಮಾಡ್ತಿರೋದು ಒಳ್ಳೆಯ ವಿಷಯ. ಈ ಸಮ್ಮೇಳನದಲ್ಲಿ 60%ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಮಹಾನಗರಗಳಿಗಿಂತ ಚಿಕ್ಕ ನಗರಗಳಿಂದ ಬರ್ತಿವೆ. ಜೊತೆಗೆ ಈ ಸಮ್ಮೇಳನದಲ್ಲಿ ಹೆಚ್ಚಿನ ಕುಲಪತಿಗಳು ಭಾಗವಹಿಸಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇಂಟರ್ನೆಟ್ ಬಂದ ಬಳಿಕ ಎಲ್ಲರಿಗೂ ಸಮಾನ ಅವಕಾಶ ಸಿಗ್ತಿದೆ ಅಂತ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. So it's a great event. We have come for a South Indian Vice Chancellors Conference. I think it is one of the best conference and the most attended conference. So we will be talking about entrepreneurship. We will be talking about what new innovations has been done. So these all things we will talk about, and I think all the vice chancellors will come, and it's a great event. All of us, and thanks to Ramaiah University who have conducted such a wonderful conference. That to bring the entrepreneurship, innovations needs different kind of a culture. We evaluate projects,
we evaluate research papers, we evaluate impact factor, we evaluate Scopus, web index and all those things. We have never evaluated, never given any kind of thing, the person who makes product, the person whose product is working with it. So we have never talked about project to product or research paper to product. So paper to project and to product we have never talked about. And our academy has not talked about these kind of a thing. So this needs lot of kind of innovations and changing kind of thing. Now with this technology in place, now coming with new technologies of AI, data science and all those things, and the penetration, India has got a new opportunity because the next 10 years is of AI and data. ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಈ ಸಮ್ಮೇಳನ ಆಯೋಜನೆ ಮಾಡಬೇಕು ಅಂತ ಸುಮಾರು 4 ತಿಂಗಳಿಂದ ತಯಾರಿ ನಡೀತಿತ್ತು. ಯಾಕಂದ್ರೆ ವಿದ್ಯಾರ್ಥಿಗಳು ಕೇವಲ ಉದ್ಯೋಗದ ಹಿಂದೆ ಹೋಗದೆ ಅವರು ಕೂಡ ಉದ್ಯೋಗ ನೀಡೋರು ಆಗ್ಬೇಕು ಅನ್ನೋದು ಯೂನಿವರ್ಸಿಟಿಯ ಉದ್ದೇಶ. ಈ ಉದ್ದೇಶ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಮಾಡ್ತವೆ ಅಂತ ರಿಜಿಸ್ಟರ್ ಅಶೋಕ್ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಾವು ಒಂದು 4 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ಗೆ. ಯಾಕೆಂದರೆ ಈ ಸೌತ್ ಝೋನಲ್ಲೇ 200ಗಿಂತ ಜಾಸ್ತಿ ಯೂನಿವರ್ಸಿಟೀಸ್ಗಳಿದೆ, ಪ್ರೈವೇಟ್ ಆ್ಯಸ್ ವೆಲ್ ಆಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟೀಸ್ ಒಂದು 200 ಮೇಲಿದೆ. ಸೊ ಅದಕ್ಕೆ ಏನು ಅಂದರೆ ನಾವು 4 ತಿಂಗಳಿಂದ ನಾವು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಯೂನಿವರ್ಸಿಟೀಸ್ದು ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದರೆ ಎಲ್ಲರೂ ಪೋಸ್ಟರ್ಸ್ ಕಳಿಸ್ಬೇಕು. ಇಲ್ಲೊಂದು ಪೋಸ್ಟರ್ ಕಾಂಪಿಟೇಷನ್ ಇರುತ್ತೆ, ಇಲ್ಲಿ ಪೋಸ್ಟರ್ ಹಾಕಿ ಅವ್ರ ಯೂನಿವರ್ಸಿಟಿಯಲ್ಲಿ ಯಾವುದು ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್ಸು ಅದು ಪೋಸ್ಟರಲ್ಲಿ ಹಾಕಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕೆ ಏನಾಗುತ್ತೆ ಅಂದರೆ ಎಲ್ಲ ಬೇರೆಯವ್ರ ಯೂನಿವರ್ಸಿಟೀಸ್ VCಸ್ನವ್ರು ಯಾರು ಬರ್ತಾರೋ ಅವ್ರು ಇಲ್ಲಿ ಬಂದು ನೋಡಿ ಅದರಿಂದ ಕಲ್ತ್ಕೋಬೇಕು. ಆಮೇಲೆ ನಮ್ಮದು ಅಲ್ಟಿಮೇಟ್ ಏಮ್ ಏನಂದ್ರೆ ವಿದ್ಯಾರ್ಥಿಯವ್ರಿಗೆ ಇಂಡಸ್ಟ್ರಿಯಿಂದ ಹೆಂಗೆ ಕನೆಕ್ಟ್ ಮಾಡೋದು. ಬರೀ ಓದೋದು ಬರೆಯೋದು ಡಿಗ್ರಿ ತೊಗೊಳ್ಳೋದು ಅದು ಮುಖ್ಯ ಅಲ್ಲ. ಅದು ಅವರು ಇಂಡಸ್ಟ್ರಿ ಜೊತೆಗೆ ಲಿಂಕ್ ಮಾಡಿ ಅವ್ರಿಗೆ ಉದ್ಯೋಗ, ನಾಳೆ ಅವರೇ ಸ್ಟಾರ್ಟಪ್ಸ್ ಮಾಡಬೇಕು. ಇವಾಗ ಬ್ಯಾಂಗ್ಳೂರ್ ಇಸ್ ಅ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತೀವಿ. ಯಾಕೆಂದರೆ ಎಲ್ಲ ಸ್ಟಾರ್ಟಪ್ಗಳು ಬ್ಯಾಂಗ್ಳೂರಲ್ಲೇ ಬಂದು ಬ್ಯಾಂಗ್ಳೂರಲ್ಲೇ ಸೆಟ್ಲಾಗಿ ಇಲ್ಲೆಲ್ಲರೂ ಒಂದು AI ಆಗಲಿ, ಇದಾಗಲಿ, ಸೆಮಿಕಂಡಕ್ಟರ್ ಆಗಲಿ, ಏರೋಸ್ಪೇಸ್ ಆಗಲಿ, ಎಲ್ಲ ಥರಲ್ಲೂ ಸ್ಟಾರ್ಟಪ್ಪು ಬೆಂಗಳೂರು ಎಲ್ಲ ಅಂತ ಜಾಸ್ತಿ ಮಾಡ್ತಾಯಿದೆ. ಅದಕ್ಕೆ ಈ ಎಲ್ಲ VCಸ್ಗಳು ಬಂದು ಇಲ್ಲಿ ನೋಡಿ ಅದನ್ನ ಮೇಲೆ ಡೆಲಿಬ್ರೇಷನ್ ಮಾಡಿ ಹೆಂಗೆ ಮಕ್ಕಳನ್ನ ಇಂಡಸ್ಟ್ರಿಯಿಂದ ಇದು ಮಾಡಬೇಕು, ಇಂಡಸ್ಟ್ರಿ ಜೊತೆಗೆ ಅವ್ರದ್ದು ಕೊಲಾಬ್ರೇಷನ್ ಮಾಡಬೇಕು. ಆಮೇಲೆ ಅವರು ಹೆಂಗೆ ಅವ್ರದ್ದು ಸ್ವಯಂ ಇದು ಮಾಡಿ ಅವ್ರದ್ದು ಸ್ಟಾರ್ಟಪ್ ಶುರು ಮಾಡ್ಕೋಬೋದು. ಎಲ್ಲ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಅವ್ರ ಪ್ರೈವೇಟ್ ಬಿಸ್ನೆಸ್ ಇರುತ್ತೋ ಇದು ಅವರು ನಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ. ಯಾವಾಗ ನಮ್ಗೇನು ರಿಕ್ವೈರ್ಮೆಂಟ್ ಇದೆ, ನಮಗೆ ERP ಬೇಕಾ, ನಮ್ಗೇನು ಬೇಕು ಅಂತ ಅವರು ಒಂದು ಅಪ್ರೋಚ್ ಮಾಡಿರ್ತಾರೆ. ನಾವು ಏನು ಮಾಡ್ತೀವಿ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ ಯಾರು ಈ ಯೂನಿವರ್ಸಿಟೀಸ್ಗೆ ಎಲ್ಲ ಅಂತ ಜಾಸ್ತಿ ಮಹತ್ವ ಇರೋದು, ವೆರಿ ಇಂಪಾರ್ಟೆಂಟ್ ಫಾರ್ ದ ಯೂನಿವರ್ಸಿಟೀಸ್ ಡೆವಲಪ್ಮೆಂಟ್ ಅಂಥವ್ರು ನಾವು ಅಪ್ರೋಚ್ ಮಾಡ್ತೀವಿ. ಅವ್ರು ಕೇಳ್ತೀವಿ, ನೀವು ಬನ್ನಿ ಇಲ್ಲಿ, ನೀವು ಸ್ಪಾನ್ಸರ್ ಮಾಡಿ, ನೀವೊಂದು ಸ್ಟಾಲ್ ಹಾಕಿ, ನಿಮಗೆ ನಾವು ವಿಲ್ ಗಿವ್ ಯು ಆಪರ್ಚುನಿಟಿ ಒಂದು ಕೊಡ್ತೀವಿ ಇಲ್ಲಿ ಬಂದು ಸ್ಟಾಲ್ ಹಾಕೋಕ್ಕೆ. ಯಾಕೆಂದರೆ ಎಷ್ಟು ನಮ್ಮದು ಅದು ವೈಡ್ ಪಬ್ಲಿಸಿಟಿ ಅವ್ರಿಗೆ ಸಿಗತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ವಿದ್ಯಾರ್ಥಿಗಳಿಗೆ ಸಹಾಯವಾಗೋ ಬ್ಯಾಂಕಿಂಗ್ ಸಿಸ್ಟಮ್, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಧುನಿಕ ಉಪಕರಣಗಳು, ಕಲುಷಿತ ನೀರು ಶುದ್ಧೀಕರಿಸೋ ಯಂತ್ರ ಸೇರಿದಂತೆ ವಿವಿಧ ಕ್ಷೇತ್ರದ ಉಪಕರಣಗಳ ಪ್ರದರ್ಶನದ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಉದ್ದೇಶ ಹೊಂದಿದ್ರು. ಯಾಕಂದ್ರೆ ಇಂತಹ ಪ್ರದರ್ಶನ ಆಯೋಜನೆ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಬೆಳೆಯುತ್ತೆ ಅಂತ ಅಶೋಕ್ ರಾವ್ ಹೇಳಿದ್ರು. ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಕಂಪನಿಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ತಮ್ಮ ಪ್ರಾಡಕ್ಟ್ಸ್ ಪ್ರದರ್ಶನ ಮಾಡಿದ್ವು. ಇದೇ ರೀತಿ ಅನ್ವೇಷ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೂಡ ಒಂದು. ಇದು ಮುಖ್ಯವಾಗಿ ಕ್ಲೌಡ್ ಆಧಾರಿತ ತಂತ್ರಜ್ಞಾನ ಅಭಿವೃದ್ಧಿ ಮಾಡುವ ಕಂಪನಿಯಾಗಿದೆ. ಒಂದು ಶಿಕ್ಷಣ ಸಂಸ್ಥೆಗೆ ಮಾಹಿತಿ ಸಂಗ್ರಹ ಮಾಡೋಕೆ ಕ್ಲೌಡ್ ವ್ಯವಸ್ಥೆ ಬೇಕಾಗುತ್ತೆ. ಅಂತಹ ತಂತ್ರಜ್ಞಾನ ಈ ಕಂಪನಿ ಅಭಿವೃದ್ಧಿ ಮಾಡುತ್ತೆ. ಈ ಯೂನಿವರ್ಸಿಟಿಯಲ್ಲಿ ಅದನ್ನ ಪ್ರದರ್ಶನ ಮಾಡೋಕೆ ಅವಕಾಶ ನೀಡಿದ್ದು ನಮಗೆ ತುಂಬಾ ಸಂತೋಷ ಅಂತ ಸಂಸ್ಥೆಯ ಸಂಸ್ಥಾಪಕ ರಾಮ್ ಮೋಹನ್ ತಿಳಿಸಿದ್ರು. ಎಜುಕೇಷನ್ ಡೊಮೈನಲ್ಲಿ ಟಿಪಿಕಲಿ ಅಕಾಡೆಮಿಕ್ ರಿಸರ್ಚಲ್ಲಿ ನಾವು ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿದ್ದೀವಿ. ಅದನ್ನು ಈ ಥರ ಬಿಗ್ ಇವೆಂಟಲ್ಲಿ ನಾವು ತಂದು
ಪ್ರೊಫೆಸರ್ಸ್ಗೆ, ಯೂನಿವರ್ಸಿಟೀಸು, ಇನ್ಸ್ಟಿಟ್ಯೂಷನ್ಸು ಮತ್ತು ಸ್ಟೂಡೆಂಟ್ಸ್ಗೆ ಹೇಗೆ ಈ ಥರ ಪ್ರಾಡಕ್ಟು ಅವರ ಲೈಫ್ ಆ್ಯಂಡ್ ಲರ್ನಿಂಗ್ ಲೈಫ್ ಆರ್ ಸ್ಟೂಡೆಂಟ್ ಆ್ಯಂಡ್ ಎಜುಕೇಷನ್ ಲೈಫ್ ಆ್ಯಂಡ್ ಅಕಾಡೆಮಿಕ್ ಲೈಫ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಪ್ರಾಡಕ್ಟು ಈ ಪ್ರಾಡಕ್ಟ್ ಅನ್ನೋದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಹೂ ಇಸ್ ಲಿಸ್ನಿಂಗ್ ಟು ದಿಸ್ ಆ್ಯಂಡ್ ವಾಚಿಂಗ್ ದಿಸ್, ಪ್ಲೀಸ್ ವಿಸಿಟ್ ಅವರ್ ಸ್ಟಾಲ್ ಫಾರ್ ಫರ್ದರ್ ಡೀಟೇಲ್ಸ್. ಇವಾಗ ನೀವು ಸ್ಪೆಸಿಫಿಕ್ ಆಗಿ ಹೇಳೋದಂತಂದರೆ ಲರ್ನಿಂಗ್ ಅಂತಿರುತ್ತೆ. ಸೊ ಹೇಗೆ ಲರ್ನಿಂಗ್ ಯೂಸ್ಡ್ ಲರ್ನಿಂಗ್ ಹೇಗೆ ಮಾಡ್ಬೋದು, ಆಮೇಲೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಹೇಗೆ ಅಕಾಡೆಮಿಕ್ ರಿಸರ್ಚ್ ಮಾಡ್ಬೋದು, ಆಮೇಲೆ ಹೇಗೆ ಒಬ್ಬ ಸ್ಟೂಡೆಂಟ್ ಒನ್ಸ್ ಹಿ ಕಂಪ್ಲೀಟ್ಸ್ ಹಿಸ್ ಯೂನಿವರ್ಸಿಟಿ ಕೋರ್ಸ್ ಅವ್ನು ಹೇಗೆ ಇಂಡಸ್ಟ್ರಿ ಕನೆಕ್ಟ್ ಆಗುತ್ತೆ, ಆ ಥರದಕ್ಕೆಲ್ಲ ಒಂದೇ ಸಿಂಗಲ್ ಪ್ಲಾಟ್ಫಾರ್ಮ್ ಇರುತ್ತೆ. ಆ ಸಿಂಗಲ್ ಪ್ಲಾಟ್ಫಾರ್ಮ್ ಇದೆ. ಸೊ ಇವಾಗಲೇ ನಮ್ಮದು ಪ್ರಾಡಕ್ಟ್ ಬೀಟಾ ಟೆಸ್ಟಿಂಗ್ ನಡೀತಾ ಇದೆ. ಸೊ ಹಲವಾರು ಯೂನಿವರ್ಸಿಟೀಸು ಫಾರಿನ್ ಮತ್ತು ಲೋಕಲ್ ಇಂಡಿಯನ್ ಯೂನಿವರ್ಸಿಟಿ ಜೊತೆ ಕನೆಕ್ಟ್ ಆಗಿದ್ದೀವಿ ನಾವು. ಸೊ ಈ ನೆಕ್ಸ್ಟ್ 6 months ಬೈ June 2026 ಈ ಪ್ರಾಡಕ್ಟ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ ಅಂತ. ಸೊ ಸೆಲೆಕ್ಟೆಡ್ ಯೂನಿವರ್ಸಿಟೀಸ್ಗೆ ನಾವು ಇದನ್ನು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಣ ಅಂತ. MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಉಪಕುಲಪತಿಗಳ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನಕ್ಕೆ ನೂರಾರು ಉಪಕುಲಪತಿಗಳು ಭಾಗಿಯಾಗಿ ಸಾಕ್ಷಿಯಾದರು. ಈ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ಏನಷ್ಟು ಸ್ಟಾರ್ಟ್ಅಪ್ಗಳು ಏನೇನು ಮಾಡ್ತಿವೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಪುಟ್ಟ ಬ್ರೇಕ್. ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಹೃದಯಾಘಾತ, ಮಧುಮೇಹ, ಅಸ್ತಮಾ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9908083665 ಅಥವಾ 990808466665. ಎಣ್ಣೆ ಅಂಗಡಿ ಓಪನ್ ಮಾಡೋಣ. ಊನಾ, ಬೆಳಗ್ಗೆ ಆದ್ರೆ ನೀನ್ ಕುತ್ಕೊಂಡು ಎಣ್ಣೆ ಹೊಡಿ, ರಾತ್ರಿ ಎಲ್ಲ ಇವಳು ಕುಡಿತಾಳೆ, ನಾನ್ ಮಧ್ಯ ಕುತ್ಕೊಂಡು ಗಿಟಾರ್ ಬರ್ಸ್ಕೊತೀನಿ. ನಾನ್ ಭರತನಾಟ್ಯ ಡಾನ್ಸರ್. 20 ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. 1 ವರ್ಷದ ಹಿಂದೆ ನಂಗೆ ಮಂಡಿ ನೋವು ಶುರುವಾಯ್ತು. ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರೂ ಮಂಡಿ ನೋವು ಸರಿ ಹೋಗ್ಲಿಲ್ಲ. ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ. ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸೋಷಿಯಲ್ ಮೀಡಿಯಾದ ಅತಿರೇಕ, ಅಮಾಯಕರ ಸಾವು ನ್ಯಾಯಾನ. ಕೇರಳದಲ್ಲಿ ಟಚಿಂಗ್ ವೈರಲ್ಗೆ ಬಲಿ, ಕಾರವಾರದಲ್ಲಿ ಟೀಕೆಗೆ ವ್ಯಕ್ತಿ ಸತ್ತಿದ್ದೇಗೆ? ಸಮಾಜಕ್ಕೆ ಸೋಷಿಯಲ್ ಮಾರಕ, ಬ್ಯಾನ್ ಮಾಡುತ್ತಾ ಆಂಧ್ರ ಸರ್ಕಾರ. ರೀಲ್ಸ್ ಕಿರುಕುಳಕ್ಕೆ ಕಡಿವಾಣ ಇಲ್ವಾ? ಜನ್ಸಿಗೆ ದೊಡ್ಡ ಅಪಾಯ ಫಿಕ್ಸಾ? ಸಾವಿನ ಸೋಷಿಯಲ್ ಮೀಡಿಯಾ ವೀಕ್ಷಿಸಿ ಸಂಜೆ 6 ಗಂಟೆಗೆ. ಗ್ಯಾರಂಟಿ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಸಮಾಗಮದಲ್ಲಿ ವಿವಿಧ ಟೆಕ್ನಿಕಲ್ ಸೆಷನ್ಸ್ ನಡೆಯಿತು. ಇನ್ನು ಸ್ಟಾಲ್ಸ್ಗೆ ಚಾಲನೆ ನೀಡಿದ ಮೇಲೆ ಎಐಯು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಜನರಲ್ ಸ್ಟಾಲ್ಸ್ಗೆ ಒಂದು ರೌಂಡ್ ಹಾಕಿದ್ರು. ಹಾಗಾದ್ರೆ ಆ ರೌಂಡ್ಸ್ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಅಧಿಕೃತ ಸಮ್ಮೇಳನಕ್ಕೆ ಚಾಲನೆ ನೀಡೋಕ್ಕೂ ಮುನ್ನ ಪ್ರದರ್ಶನದಲ್ಲಿ ಸ್ಟಾಲ್ಸ್ಗೆ ಅದ್ದೂರಿ ಚಾಲನೆ ನೀಡಲಾಯಿತು. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಧ್ಯಕ್ಷ ವಿನಯ್ ಕುಮಾರ್ ಪಾಠಕ್, ಜನರಲ್ ಸೆಕ್ರೆಟರಿ ಪಂಕಜ್ ಮಿಂಟಲ್, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಉಪಕುಲಪತಿ KK ರೈನಾ ಅವರು ಜೊತೆಗೂಡಿ ಚಾಲನೆ ನೀಡಿದ್ರು. ನಂತರ ಎಲ್ಲ ಸ್ಟಾಲ್ಸ್ಗೆ ಖುದ್ದು ಭೇಟಿ ನೀಡಿದ್ರು. ಯಾವ ಪ್ರಾಡಕ್ಟ್ಸ್ ವಿಶೇಷತೆ ಏನು ಅನ್ನೋ ಬಗ್ಗೆ ವಿಚಾರಿಸಿದ್ರು.
2 ದಿನಗಳ ಕಾಲ 3 ಟೆಕ್ನಿಕಲ್ ಸೆಷನ್ಸ್ ನಡೆಯಿತು. ಮೊದಲನೇ ದಿನ 2 ಸೆಷನ್ಸ್, ಎರಡನೇ ದಿನ 3ನೇ ಸೆಷನ್ಸ್ ನಡೆಯಿತು. ಮೊದಲ ಸೆಷನ್ಸ್ ಉದ್ಯೋಗದ ಜೊತೆಗೆ ಉದ್ಯಮಶೀಲತೆ ಬಗ್ಗೆ ಮಾಹಿತಿ ನೀಡುವ ಸೆಷನ್ಸ್ ಆಗಿದೆ. ಎರಡನೆಯದು ಭಾರತದಲ್ಲೇ ತಂತ್ರಜ್ಞಾನ ಅಭಿವೃದ್ಧಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸೋ ಉದ್ದೇಶದ ಮೇಲೆ ಸೆಷನ್ಸ್. 3ನೇ ದಿನ ಯೂನಿವರ್ಸಿಟಿ ಮತ್ತು ಇಂಡಸ್ಟ್ರಿ ನಡುವೆ ಹೇಗೆ ಕೊಲಾಬ್ರೇಷನ್ ಇರಬೇಕು ಅನ್ನೋ ವಿಷಯದ ಸೆಷನ್ ನಡೆಯಿತು. ದಕ್ಷಿಣ ಭಾರತದ ದಕ್ಷಿಣ ವಲಯ ಉಪಕುಲಪತಿಗಳ ಸಮ್ಮೇಳನ 2 ದಿನಗಳ ಕಾಲ ನಡೆಯಿತು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ಚೆನ್ನೈ ಸೇರಿದಂತೆ ಪಾಂಡಿಚೇರಿ ಉಪಕುಲಪತಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. 100 ಉಪಕುಲಪತಿಗಳು ಭಾಗಿಯಾಗಿದ್ದು, ಕೆಲವರು ಖುದ್ದಾಗಿ ಯೂನಿವರ್ಸಿಟಿಗೆ ಬಂದು ಭಾಗಿಯಾಗಿದ್ರು. ಇನ್ನು ಕೆಲವರು ಆನ್ಲೈನ್ ಮುಖಾಂತರ ಉಪಕುಲಪತಿಗಳ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಯೂನಿವರ್ಸಿಟಿಯ ಉಪಕುಲಪತಿಗಳು ಸಮ ಪ್ರಮಾಣದಲ್ಲಿ ಭಾಗಿಯಾಗಿರೋದು ಈ ಸಮ್ಮೇಳನದ ವಿಶೇಷವಾಗಿತ್ತು. So it's a great event. We have come for a South Indian Vice Chancellors Conference. I think it is one of the best conference and the most attended conference. So we will be talking about entrepreneurship. We will be talking about what new innovations has been done. So these all things we will talk about, and I think all the vice chancellors will come, and it's a great event, all of us, and thanks to Ramaiah University who have conducted such a wonderful conference. That to bring the entrepreneurship, innovations needs different kind of a culture. We evaluate projects, we evaluate research papers, we evaluate impact factor, we evaluate Scopus, Web Index, and all those things. We have never evaluated, never given any kind of thing. The person who makes product, the person whose product is working with it. So we have never talked about project to product or research paper to product. So paper to project and to product we have never talked about. And our academy has not talked about these kind of a thing. So these needs lot of kind of innovations and changing kind of thing. Now with this technology in place, now coming with new technologies of AI, data science and all those things, and the penetration, the India has got a new opportunity because the next 10 years is of AI and data. ಉಪಕುಲಪತಿಗಳ ಸಮ್ಮೇಳನಕ್ಕೆ ಅಧಿಕೃತ ಚಾಲನೆ ನೀಡೋ ಕಾರ್ಯಕ್ರಮ ಮುಗಿದ ಮೇಲೆ ರಾಜ್ಯಪಾಲರಿಗೆ ಸನ್ಮಾನ ಮಾಡಿದ್ರು. ಡಾಕ್ಟರ್ ಎಂಆರ್ ಜಯರಾಮ್ ಸನ್ಮಾನ ಮಾಡಿದ್ದಕ್ಕೆ 100 ಉಪಕುಲಪತಿಗಳು ಸಾಕ್ಷಿಯಾದ್ರು. ನಂತರ ಯೂನಿವರ್ಸಿಟಿ ನ್ಯೂಸ್ ಆಫ್ ಎಐಯು ಅನ್ನೋದನ್ನೇ ಬಿಡುಗಡೆ ಮಾಡಿದ್ರು. ನಂತರ ರಾಷ್ಟ್ರಗೀತೆ ಮತ್ತು ರಾಮಯ್ಯ ಯೂನಿವರ್ಸಿಟಿ ಗೀತೆ ಹಾಡು ಮೂಲಕ ಕಾರ್ಯಕ್ರಮಕ್ಕೆ ಅಂತ್ಯ ಹಾಡಲಾಯಿತು. ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾಲಯ, ಬಿಟಿಯು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ಮಣಿಪಾಲ್ ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ವಿಶ್ವವಿದ್ಯಾಲಯಗಳ ಸಾಧನೆ ಮತ್ತು ಪ್ರಸ್ತುತವಾಗಿ ನಡೆಯುತ್ತಿರೋ ಸಂಶೋಧನೆ ಮತ್ತು ಅಭಿವೃದ್ಧಿ ತಿಳಿಸುವ ಒಂದು ಕಾರ್ಯ ಕೂಡ ನಡೆದಿತ್ತು. ಯಾವ ವಿಶ್ವವಿದ್ಯಾಲಯದಲ್ಲಿ ಏನೇನು ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಯುತ್ತಿದೆ ಅನ್ನೋದನ್ನ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಉಪಕುಲಪತಿಗಳು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಈ ಸಮ್ಮೇಳನದಲ್ಲಿ ಸುಮಾರು 30ರಿಂದ 35 ಸ್ಟಾಲ್ಗಳಿಗೆ ಅವಕಾಶ ನೀಡಲಾಗಿತ್ತು. ಅದರಲ್ಲಿ ಇಂಟರ್ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಜೆಸಿ ಗ್ಲೋಬಲ್ ಇಂಡಸ್ಟ್ರೀಸ್, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಗ್ರೀನ್ ಕೋನ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಸ್ಟ್ರೀಮ್ಲೈಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಸೇರಿದಂತೆ 30ರಿಂದ 35 ಕಂಪನಿಗಳಿಗೆ ಅವಕಾಶ ನೀಡಲಾಗಿದೆ. ಆದರೂ ಯಾವ ಕಂಪನಿಗೆ ಅವಕಾಶ ನೀಡಬೇಕು ಅನ್ನೋದ್ರ ಬಗ್ಗೆ ಅಳೆದು ತೂಗಿ ಅವಕಾಶ ನೀಡಲಾಗಿದೆ. Engineers coming out every year. Out of that, 1,30,000 students get employed. It's almost 10%. What happens to the 90%? Mind you, whatever that we may blame the governments or the regulatory authority, whatever that they have done, okay, that's also one part of the story. But let's not forget that these students are coming to us and they are with us for 4 years. We are the people who give them education, knowledge. If they are not eligible or getting employment, then where are they? It's a very, very serious
thought process that I want the academicians to think. I think that the time has come when you have to tell the governments what you need to do. Tomorrow let our young generation blame us. The institutions have failed. And whatever has happened, that if we have to take that burden, I think is the right time that let us awaken ourselves and tell the people or tell the authorities what we should do. ದಕ್ಷಿಣ ಭಾರತ ವಲಯ ಉಪಕುಲಪತಿಗಳ ಸಮ್ಮೇಳನಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಂಸ್ಥೆ ಕಡೆಯಿಂದ ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು. ಜೊತೆಗೆ ಚಾಲನೆ ನೀಡಿ ಹೊರಡುವಾಗ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ಧನ್ಯತಾ ಭಾವದಿಂದ ಕಳುಹಿಸಿಕೊಟ್ರು. ಸಮ್ಮೇಳನ ಕೊನೆ ಕ್ಷಣದಲ್ಲಿ ಗ್ರೂಪ್ ಫೋಟೋ ತೆಗೆಸಿಕೊಂಡರು. ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಆಯೋಜನೆ ಮಾಡಿದ ಉಪಕುಲಪತಿಗಳ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ ಬೆಳೆಸೋ ಕೆಲಸ ಮಾಡ್ತಿರೋದು ಖುಷಿಯ ವಿಚಾರ. ಯಾಕಂದ್ರೆ ಪದವಿ ಪಡೆದು ಏನ್ ಮಾಡಬೇಕು ಅನ್ನೋ ಚಿಂತೆಗೆ ವಿಶ್ವವಿದ್ಯಾಲಯ ಬ್ರೇಕ್ ಹಾಕ್ತಿದೆ. ಶಿಕ್ಷಣ ಪಡೆಯುತ್ತಿರೋ ಸಮಯದಲ್ಲೇ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯದ ಜೊತೆಗೆ ಉದ್ಯಮಶೀಲತೆ ಬೆಳೆಸ್ತಿರೋದು ವಿದ್ಯಾರ್ಥಿಗಳಿಗೆ ಖುಷಿ ತರ್ತಿದೆ. ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯನ್ನ ನೋಡಿ ಪ್ರಶಸ್ತಿ ಕೊಡೋ ಕೆಲಸ ಕೂಡ ಮಾಡ್ತಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. 3 ವರ್ಷದಿಂದ ನನ್ನ ಹೆಂಡತಿ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ. ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು. ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. 10 ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು. ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ದಿನಕ್ಕೆ ಎಷ್ಟು ಸಲ ಕುಡಿತಾನೆ? 2 ಸಲ ಡಾಕ್ಟರ್. ಯಾವಾಗ? ಸೂರ್ಯ ಬೆಳಗೋ ತನಕ